KPSC ಇವತ್ತಿನ ದಾಳಿ ಆಗಿರುವಂತದ್ದು ನಾನು ಕೂಡ ಸ್ವಾಗತ ಮಾಡ್ತೇನೆ. KPSC ನೆನ್ನೆ ಮೊನ್ನೆ ಅಲ್ಲ, 10 ವರ್ಷಗಳಿಂದ KPSC ನಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಯಾವ ರೀತಿ ಅವ್ಯವಹಾರಗಳು ಆಗ್ತಾ ಇದ್ದಾವೆ, ಯಾವ ರೀತಿ ಪರೀಕ್ಷೆಗಳು ಸರಿಯಾದ ಸಮಯಕ್ಕೆ ಆಗದೇನೆ ಪರೀಕ್ಷೆ ಆಗೋದೇ ಲೇಟ್ ಆಗ್ತದೆ, ಪರೀಕ್ಷೆ ತಡವಾಗಿ ನಡೆದ ನಂತರದಲ್ಲಿ ರಿಸಲ್ಟ್ ಬರೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ, ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಇಂಟರ್ವ್ಯೂ ಕರೆಯೋದು ಕೂಡ 1 ವರ್ಷ 2 ವರ್ಷ ತಡ ಆಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಹಗಲು ರಾತ್ರಿ ಶ್ರಮ ವಹಿಸಿ ಪರೀಕ್ಷೆನ ಬರೆದಿರ್ತಾರೆ. ಜಾತಕ ಪಕ್ಷಿಗಳ ತರ ಕಾಯ್ತಾ ಇರ್ತಾರೆ, ಇವತ್ತು ರಿಸಲ್ಟ್ ಬರುತ್ತೆ ನಾಳೆ ರಿಸಲ್ಟ್ ಬರುತ್ತೆ ಅಂತೇಳಿ. ಆದ್ರೆ 10 ವರ್ಷಗಳಿಂದ ಈ ರೀತಿ ಆ ವಿದ್ಯಾರ್ಥಿಗಳ ಅನ್ಯಾಯ ಆಗದಂತೂ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮೊನ್ನೆ ಕೆಲವು ಆಡಳಿತ ಪಕ್ಷ ಶಾಸಕರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೆ. ಬಿಜೆಪಿ ಸರ್ಕಾರ ಇದ್ದಾಗ ಅವರ ಅಪಾಯಿಂಟ್ಮೆಂಟ್ ಆಗಿರೋದು ಅಂತೇಳಿ. ನಾನು ನೇರವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವ ಸರ್ಕಾರದಲ್ಲಿ ಅವರು ಅಪಾಯಿಂಟ್ ಆಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ KPSC ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಇದನ್ನ ಸಿಬಿಐ ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗ್ಲಿ. ಜೊತೆಲಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡ ಸರಿಯಾದ ರೀತಿಯ ನೀತಿಯನ್ನ ಅನುಸರಿಸಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದಾರೆ. ನಾನು ಸಚಿವರ ಹೇಳಿಕೆ, ಯಾಕೆಂದ್ರೆ ಅನುಭವಿ ಸಚಿವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ. ಪತ್ರಿಕೆಯಲ್ಲೂ ಕೂಡ ನಾನು ನೋಡ್ತಾ ಇದ್ದೆ, ನನ್ನ ಹೇಳಿಕೆಯಲ್ಲೂ ಕೂಡ ಗಮನಿಸ್ತಾ ಇದ್ದೆ. ಬೇಟೆ ಆಡಕ್ ಹೋಗಿದ್ದವರು ಅವರು, ಅರೆ ಬೇಟೆ ಆಡಕ್ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಎನ್ಕೌಂಟರ್ ಮಾಡ್ಬೋದಾಗದ್ರೆ, ಪೊಲೀಸ್ ಎನ್ಕೌಂಟರ್ ಅನ್ನ ನಾವು ಕೇಳಿದ್ದೇವೆ. ಅರಣ್ಯ ಅಧಿಕಾರಿಗಳು ಕೂಡ ಇವತ್ತು ಎನ್ಕೌಂಟರ್ ಪ್ರಾರಂಭ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬಿಡ್ತೇವೆ ನಾವು? ಹಾಗಾದ್ರೆ ಸದನದಲ್ಲೂ ಕೂಡ ನಾನು ಹೇಳಿದ್ದಾನೆ, ಕಾಡಂಚಿನಲ್ಲಿರುವಂತಹ ಜನರಿರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಈಗಾಗಲೇ ಆ ವರ್ಗದ ಜನರು ಮತ್ತೆ ಅರಣ್ಯಾಧಿಕಾರಿಗಳ ಅಥವಾ ಅರಣ್ಯ ಇಲಾಖೆ ಮತ್ತೆ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಇತ್ತೀಚೆಗೆ ಕೂರ್ಗ್ನಲ್ಲೂ ಕೂಡ, ಮಡಿಕೇರಿನಲ್ಲೂ ಕೂಡ ದೊಡ್ಡ ಹೋರಾಟವನ್ನು ಕೂಡ ನಡೆಸಿದ್ದಾರೆ ಈ ಸಂಘರ್ಷವನ್ನು ತಪ್ಪಿಸಬೇಕು ಅಂತ ಹೇಳಿ. ಕಾಡು ಪ್ರಾಣಿ ಮತ್ತು ಮನುಷ್ಯರ ಮಧ್ಯೆ ಇರ್ತಕ್ಕಂಥ ಸಂಘರ್ಷವನ್ನ ಗಂಭೀರ ತೆಗೆದುಕೊಳ್ಬೇಕು ರಾಜ್ಯ ಸರ್ಕಾರ ಅಂತ ಹೋರಾಟವನ್ನು ಕೂಡ ಮಾಡಿದ್ದಾರೆ ಆ ಭಾಗದಲ್ಲಿ. ಇವತ್ತು ಮಡಿಕೇರಿ ಇರ್ಬೋದು, ಶಿವಮೊಗ್ಗ ಜಿಲ್ಲೆ, ಮಲೆನಾಡು ಪ್ರದೇಶ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಸಮಸ್ಯೆ ಇದೆ. ಇದನ್ನ ರಾಜ್ಯ ಸರ್ಕಾರ, ಮಾನ್ಯ ಸಚಿವರು ಗಂಭೀರ ತೆಗೆದುಕೊಳ್ಬೇಕಾಗ್ತದೆ. ಮಾನ್ಯ ಅರಣ್ಯ ಸಚಿವರು ಕೂಡ ನಾನು ವಿನಂತಿಯನ್ನು ಮಾಡುವಂತದ್ದು, ಯಾವ ಸರ್ಕಾರದಲ್ಲಿ ಆಗಿದೆ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಅಮಾನುಷವಾಗಿ ಬೆಳಗ್ಗೆ ಜಾವ 5 ಗಂಟೆಗೆ ಕಾಣುತ್ತಾಗಂದ್ರೆ ನಾವು ಸೊಂಟದ ಕೆಳಗಡೆ ನಾವು ಶೂಟ್ ಮಾಡ್ಬೇಕು ಅಂತ ಹೇಳ್ತೇವೆ. ಅವಾಗ ಎಲ್ಲಿ ಕಾಣುತ್ತೆ ಅಷ್ಟು ಕತ್ಲೆ ಇರ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅರೆ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದಾರೆ, ಆಯ್ತು ಬೇಟೆಗಾರರು ಅಂತಾನೆ ನಾವು ಒಪ್ಕೊಳ್ತೇನೆ. ಈ ಸಂದರ್ಭಕ್ಕೆ ತನಿಖೆ ಆದ್ಮೇಲೆ ಹೊರ ಬರ್ಲಿ. ಬೇಟೆಗಾರರು ಅಂತ ಒಪ್ಕೊಂಡ್ರು ಕೂಡ ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತೀರಿ, ಅಧಿಕಾರಿಗಳು ಸುತ್ತುವರೆದ್ರು ಅಂತ ಹೇಳ್ತೀರಿ. ಎನ್ಕೌಂಟರ್ ಮಾಡೋಂತ ಅವಶ್ಯಕತೆ ಏನಿತ್ತು? ಅವರೇನು ಹುಲಿಗಳ ಸಿಂಹಗಳಾಗತ್ತೆ? ಮಾಡಿರ್ತಕ್ಕಂಥ ಲೋಪವನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಬೇಕಾಗ್ತದೆ. ಅರಣ್ಯಾಧಿಕಾರಿಗಳು ಲೋಪ ಮಾಡಿದ್ರೆ ಸಮಗ್ರವಾಗಿ ತನಿಖೆ ಆಗ್ಬೇಕಾಗ್ತದೆ, ಸರಿಯಾದ ರೀತಿ ತನಿಖೆ ಆಗ್ಬೇಕಾಗ್ತದೆ. ನೀವು ಯಾವ್ದೋ ಮ್ಯಾಜಿಸ್ಟ್ರೇಟ್ ಕೊಟ್ಟು ತನಿಖೆ ಅನ್ನೋದಕ್ಕಿಂತ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು. ಯಾಕೆ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಪಡಿಸ್ತಾ ಇದ್ದಾರೆ. ಸಾಕಷ್ಟು ಅನುಮಾನಗಳನ್ನ ಇವತ್ತು ಹುಟ್ಟಾಕಿದೆ ಇವತ್ತು ಈ ಪ್ರಕರಣ. ಹಾಗಾಗಿ ಆ ಭಾಗದ ಜನರಿಗೆ, ಕಾಡಂಚಿನ ಜನರಿಗೆ ರಾಜ್ಯ ಸರ್ಕಾರದ ಬಗ್ಗೆ ವಿಶ್ವಾಸ ಬರಬೇಕು, ಅರಣ್ಯ ಇಲಾಖೆಯ ಅಧಿಕಾರಿಗಳ ಬಗ್ಗೆ ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ಸಮಗ್ರವಾಗಿ ತನಿಖೆ ಆಗ್ಬೇಕು, ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇದು ನಮ್ಮ ಡಿಮಾಂಡ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.